ಕ್ಯಾಮ್ರಾಗಳೆಲ್ಲ ಏನಾಗಿದೆ ನೋಡು. ಪವರ್ ಕನೆಕ್ಷನ್ ಏನಾದ್ರೂ ಕಟ್ ಆಗೋಗಿದ್ರೆ ಅದನ್ನೆಲ್ಲ ಸರಿ ಮಾಡು. ಅದಲ್ಲ ಮಾಮ್, ನಾನು ನಿನ್ನ ಹತ್ರ ಏನೋ ಹೇಳಬೇಕು. ಏನದು? ಮಾಮ್, ನೀನು ಇನ್ನು ಮುಂದೆ ತುಂಬಾನೇ ಹುಷಾರಾಗಿರ್ಬೇಕು. ಏನಾಯ್ತು ನಿಧಿ? ಕ್ಯಾಮ್ರಾ ಕನೆಕ್ಷನ್ ಸರಿ ಮಾಡು ಅಂತ ಹೇಳ್ತಿದ್ದೀನಿ, ಆದ್ರೆ ನೀನು... ನಾನು ಅದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ ಮಾಮ್. ಮನೆಯವ್ರಿಗೆಲ್ಲರಿಗೂ ನಿನ್ನ ಮೇಲೆ ಅನುಮಾನ ಬಂದು ಪೊಲೀಸವ್ರಿಗೆ ತಿಳಿಸಿದ್ರು. ಪೊಲೀಸವ್ರ ಮನೆಗೆ ಬಂದು ಕ್ಯಾಮ್ರಾ ಡಿಟೆಕ್ಟರ್ಸ್ನ ಯೂಸ್ ಮಾಡಿ ಕ್ಯಾಮ್ರಾಸ್ನೆಲ್ಲ ಪತ್ತೆ ಹಚ್ಚಿದ್ರು. ಮನೆಯವ್ರಿಗೆಲ್ಲ ತುಂಬ ಆಶ್ಚರ್ಯ ಆಗೋಯ್ತು. ನೀನು ಎಲ್ಲೆಲ್ಲಿ ಕ್ಯಾಮ್ರಾ ಇಟ್ಟಿದ್ಯೋ ಅದೆಲ್ಲ ಸಿಕ್ಬಿಟ್ಟು ಮಾಮ್. ಇನ್ಮೇಲೆ ಮನೇಲಿ ಏನೇನಾಗುತ್ತೋ ಅದೆಲ್ಲ ನಿಂಗೆ ಇಮಿಡಿಯೇಟ್ಲಿ ಗೊತ್ತಾಗಲ್ಲ ಅನ್ಸುತ್ತೆ. ಎಲ್ಲ ನಾನೇ ಹೇಳಬೇಕು. ಏನ್ ಹೇಳ್ತಾ ಇದೀಯ ನಿಧಿ ನೀನು? ಪೊಲೀಸ್ನವ್ರು ಬಂದಿದ್ರಾ? ಆದ್ರೆ ಅದು ಕೂಡ ನನಗೆ ಕ್ಯಾಮ್ರಾದಲ್ಲಿ ಗೊತ್ತಾಗ್ತಿಲ್ವಲ್ಲ. ಇಲ್ಲ ಮಾಮ್, ಪೊಲೀಸವ್ರು ಬರೋದಕ್ಕಿಂತ ಮುಂಚೆ ಮನೆ ಪವರ್ನ ತೆಗಿಯಕ್ಕೆ ಹೇಳಿದ್ದಾರೆ. ಮನೆ ಪವರ್ ತೆಗಿತಿದ್ದ ಹಾಗೇನೆ ಅವರೆಲ್ಲ ಮನೆ ಒಳಗೆ ಬಂದು ಕ್ಯಾಮ್ರಾ ಡಿಟೆಕ್ಟರ್ಸ್ ಯೂಸ್ ಮಾಡಿ ಕ್ಯಾಮ್ರಾಸ್ ಎಲ್ಲ ಎಲ್ಲಿದೆ ಅಂತ ಪತ್ತೆ ಹಚ್ಚಿದ್ದಾರೆ. ನೀನೀಗ ಎಲ್ಲಿದ್ಯಾ ಮಾಮ್? ನೀ ಎಲ್ಲಿದ್ಯಾ ಅಂತ ಹೇಳಿದ್ರೆ ನಾನು ಬಂದು ಮನೇಲೆಲ್ಲ ಏನಾಗ್ತಿದೆ ಅಂತ ಡೀಟೇಲ್ ಆಗಿ ಹೇಳ್ತೀನಿ. ಇಲ್ಲ ಆದರೆ ಇನ್ನು ಮುಂದೆ ಹಾಗಾಗಲ್ಲ. ನಿನ್ನ ಅಣ್ಣಂದಿರು ಯಾವತ್ತೂ ನಿನ್ನ ಬೆನ್ನ ಹಿಂದೆನೇ ಇರ್ತಾರೆ. ಧೈರ್ಯವಾಗಿರ. ಅಭಿ, ಅಭಿ, ಇದೇ ಮೊದಲನೇ ಸಲ ಸಂಧ್ಯಾ ಈ ರೀತಿ ಯಾರ್ದಾದ್ರೂ ಮಾತನ್ನ ಅರ್ಥ ಮಾಡ್ಕೊಂಡು ನಡ್ಕೋತಾ ಇರೋದು. ಹೌದು, ಸಂಧ್ಯನ್ಗೆ ನಿಮ್ಮ ಮಾತು ಅರ್ಥ ಆಗ್ತಿದೆ. ಅವಳ ಮನಸ್ಸಿಗೆ ತಾಗ್ತಿದೆ. ಅವಳು ಬಂದಾಗಿಂದ ಇದೇ ಮೊದಲು ರಿಯಾಕ್ಟ್ ಮಾಡ್ತಿರೋದು. ನೀವಿಬ್ರು ಅವಳನ್ನು ಕಾಪಾಡ್ಕೊಳಕ್ಕಾಗಲಿಲ್ಲ ಅಂತ ದುಃಖ ಪಡಬೇಡಿ. ಈಗಲೂ ನೀವೇ ಅವಳನ್ನು ಕಾಪಾಡ್ಕೋತಿರೋದು. ನಿಮ್ಮ ಪ್ರೀತಿ ಅವಳನ್ನು ಮೊದಲಿನ ಹಾಗೆ ಮಾಡುತ್ತೆ. ಅಷ್ಟಾದರೆ ಅದು ನಮ್ಮ ಅದೃಷ್ಟ ಚಿಕ್ಕಪ್ಪ. ನೋಡಿದ್ಯಾ, ನಾನು ಎಷ್ಟು ಚೆನ್ನಾಗಿ ಜಡೆ ಹಾಕ್ತಾ ಇದ್ದೀನಿ. ಹೂವಿನ ಬಳ್ಳಿ ಥರ ಇದೆ. ಯಾರಾದ್ರೂ ನೋಡಿದ್ರೆ ನನಗೂ ಹಾಕ್ಕೊಡಿ, ನನಗೂ ಹಾಕ್ಕೊಡಿ ಅಂತ ಹೇಳಬೇಕು. ನೋಡು, ಹೇಗಿದೆ ಜಡೆ? ಚೆನ್ನಾಗಿದೆಯಾ? ಯಾಕೆ ಜಡೆ ಇಷ್ಟ ಆಗಲಿಲ್ವಾ? ನೋಡು ಎಷ್ಟು ಚೆನ್ನಾಗಿ ಹಾಕಿದ್ದೀನಿ. ನಿಂಗೆ ಇಷ್ಟ ಆಗಿಲ್ಲ ಅಂದ್ರೆ ಹೇಳು, ನಾನು ಬೇರೆ ಸ್ಟೈಲ್ ಹಾಕ್ತೀನಿ. ಹಾಕ್ಲಾ? ಎಷ್ಟು ಸುಂದರವಾಗಿ ಕಾಣ್ತಿದ್ಯಾ, ಮುದ್ದಾಗಿ ಕಾಣ್ತಿದ್ಯಾ. ನಿನ್ನ ಜಡೆ ನೋಡು ಎಷ್ಟು ಸೂಪರ್ ಆಗಿದೆ. ನಿನ್ನ ಅಪ್ಪನಿಗೆ ಅಡುಗೆ ಮಾಡೋದಕ್ಕೆ ಮಾತ್ರ ಅಲ್ಲ, ಜಡೆ ಹಾಕೋಕ್ಕೂ ಬರುತ್ತೆ ಅಂತ ಪ್ರೂವ್ ಆಯ್ತು. ನಿಮ್ಮಮ್ಮನಿಗೆ ಗೊತ್ತಾದ್ರೆ ನನ್ನ ಬೆನ್ನಿಂದೆ ಬೀಳ್ತಾರೆ ದಿನ. ಆಮೇಲೆ ಅವ್ರಿಗೆ ನಾನೇ ಜಡೆ ಹಾಕ್ಬೇಕಾಗತ್ತೆ. ಹೌದು, ಇಷ್ಟು ದಿನ ನಿಮ್ಮ ಈ ಕಲೆ ನನಗೆ ಗೊತ್ತಿರಲಿಲ್ಲ. ಇನ್ಮೇಲೆ ನನಗೂ ಜಡೆ ನೀವೇ ಹಾಕ್ಬೇಕಾಗತ್ತೆ. ಅಪ್ಪ, ನಿಜವಾಗ್ಲೂ ನೀವು ಇಷ್ಟು ಚೆನ್ನಾಗಿ ಜಡೆ ಹಾಕ್ತೀರಾ?
ಹೌದಲ್ವಾ ಅಪ್ಪ, ನೀವಿಷ್ಟು ಚೆನ್ನಾಗಿ ಜಡೆ ಆಗ್ತೀರ ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಗೊತ್ತಾಗಿದ್ರೆ ಏನು ಮಾಡ್ತಿದ್ದೆ? ನೀನು ಕೂದಲು ಬಿಟ್ಕೋತಿದ್ಯಾ? ಓಯ್, ಏನು ನೀನು ಓಯ್ ಅಂದ ತಕ್ಷಣ ಹೆದರ್ಕೊಬಿಡ್ಬೇಕಾ? ನಮ್ಮ ಅಕ್ಕ ಇದ್ದಾಳೆ, ಹೊಡೆದಾಡಿದ್ರೆ ಹೆದರ್ಕೋತಾಳೆ ಅಂತ ಸುಮ್ಮನಿದ್ದೀನಿ. ಇಲ್ಲ ಅಂದಿದ್ರೆ ಸಾಕು, ನಿಲ್ಲಿಸ್ತೀರಾ? ನಿಮ್ ಜಗಳ ಮುಗಿಯೋದೇ ಇಲ್ಲ. ನಾನೀಗ ಪುಟ್ಟಿಗೆ ಊಟ ಮಾಡಿಸ್ತೀನಿ. ಅಡುಗೆ ರೆಡಿ ಇದೆ. ಪೂರ್ಣಿ ನಿಮಗೆ ಬಡಿಸ್ತಾಳೆ, ಹೋಗಿ ಊಟ ಮಾಡಿ. ಅಮ್ಮ, ಸಂಜೆಗೆ ನಾನೇ ಊಟ ಮಾಡ್ತೀನಿ ಕೊಡಿ. ಯಾಕೆ ಸಂಜೆ ಹೀಗೆ ಇದೆಯಾ? ನಮ್ಮೆಲ್ಲರ ಜೊತೆ ಊಟ ಮಾಡಬೇಕು ಅಂತ ನಿನ್ಗೆ ಅನಿಸ್ತಿಲ್ವಾ? ಯಾಕೆ? ಅಣ್ಣಂದ್ರ ಮೇಲೆ ನಿನ್ಗೆ ಇನ್ನೂ ನಂಬಿಕೆ ಇಲ್ವಾ?